ಕೇವಲ 55-60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ತುಮಕೂರಿನ ಈ ಭಾಗದ ಜನರ ಭಾವನೆಗಳಿಗೆ ಅರ್ಥ ಮಾಡಿಕೊಂಡು ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕಾರಣೀಭೂತರು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು, ನನ್ನ ಹಿರಿಯ ಸಹೋದರ ಸಮಾನರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ರಾಜ್ಯದ ಸಹಕಾರ ಸಚಿವರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಸಿ. ರಾಜಣ್ಣ ಅವರೇ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು, ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪನವರೇ, ಮಾನ್ಯ ನಗರಾಭಿವೃದ್ಧಿ ಸಚಿವರು ಸಹೋದರ ಸುರೇಶ್ ಅವರೇ, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಮಾನ್ಯ ಮಾಜಿ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ರೈಲ್ವೆ ವಿಶೇಷ ಪ್ರತಿನಿಧಿಗಳಾದ ಟಿ.ಬಿ. ಜಯಚಂದ್ರ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ತುಮಕೂರು ಕ್ಷೇತ್ರದ ಶಾಸಕರು ಸಹೋದರ ಜ್ಯೋತಿ ಗಣೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಗಳಾಗಿರುವ ಪಾವಗಡದ ಶಾಸಕರು, ನನ್ನ ಕಿರಿಯ ಸಹೋದರ ಸಮಾನರಾದ ಎಚ್.ವಿ. ವೆಂಕಟೇಶ್ ಅವರೇ, ಡಾಕ್ಟರ್ ರಂಗನಾಥ್ ಅವರೇ, ಮತ್ತೊಬ್ಬ ಸಹೋದರ ಸುರೇಶ್ ಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಜಿಲ್ಲಾಡಳಿತದ ಮುಖ್ಯಸ್ಥರೇ, ವಿವಿಧ ಸಂಘಟನೆಗಳ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಬಂದಿರತಕ್ಕಂಥ ಈ ಒಂದು ಅಪರೂಪದ ಭವ್ಯವಾದ ತುಮಕೂರಿನ ಇತಿಹಾಸದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರಾದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುವುದರ ಮುಖ್ಯ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ಲೋಕದ ಟಂಕವ ನೀವೇ ಕೆತ್ತಿದ್ದೀವ್ರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ಈ ದೇಶಕ್ಕೆ ಒಂದೇ ಒಂದು ಆಧಾರ ಸ್ತಂಭ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನ ನಾವೆಲ್ಲರೂ ಕೂಡ ಬಲ್ಲವರಾಗಿದ್ದೇವೆ. ಅನೇಕ ವಿಚಾರಗಳನ್ನ ಡಾಕ್ಟರ್ ಪರಮೇಶ್ವರ್ ಅವರು ಬಿಚ್ಚುಮನಸ್ಸಿನಿಂದ ಮಾತನಾಡಿದ್ದಾರೆ. ಅವರನ್ನ ವೈಯಕ್ತಿಕವಾಗಿ ತುಮಕೂರಿನ ಲೋಕಸಭಾ ಸದಸ್ಯನಾಗಿ ಈ ರೀತಿಯಾದ ಚಿಂತನೆಯನ್ನ ಮಾಡಿ ಈ ಒಂದು ಜಿಲ್ಲೆಗೆ ಇದ್ದಂತ ಒಂದು ಅಪಕೀರ್ತಿಯನ್ನ ಎಲ್ಲ ಒಂದು ಕಡೆ ಸಮ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ನಾನು ಕೋಟಿ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಇದರ ಅವಶ್ಯಕತೆ ಯಾರಿಗಿದೆಯೋ ಇಲ್ಲ ಗೊತ್ತಿಲ್ಲ, ಈ ರಾಷ್ಟ್ರಕ್ಕಿದೆ, ಈ ದೇಶಕ್ಕಿದೆ, ಎಲ್ಲ ವರ್ಗದ ಸಮಾಜಕ್ಕೆ ಮುಂದೆ ಇರ್ತಕ್ಕಂಥ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ರಾಷ್ಟ್ರದಲ್ಲಿ ಬದುಕಬಹುದು, ನಂದು ಕೂಡ ಹಕ್ಕು ಈ ರಾಷ್ಟ್ರದಲ್ಲಿ ಬದುಕೋದಕ್ಕೆ ಎನ್ನುವ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಯನ್ನ ಪ್ರಾಯಶಃ ಇವತ್ತು ತುಮಕೂರಿನ ಜನ ಅಲ್ಲೇ ತಮ್ಮ ಜಾಗದಲ್ಲೇ ಇಟ್ಟು ಆ ಪುತ್ಥಳಿಯನ್ನು ದಿನವೂ ನೋಡಿ ಆನಂದ ಪಡ್ತಕ್ಕಂಥ ಸಂದರ್ಭವನ್ನ ತಾವು ಇವತ್ತು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ದೀರಿ. ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂಬೇಡ್ಕರ್ ಏನು, ಅವರ ಜೀವನ ಚರಿತ್ರೆ ಏನು, ಅವರ ಇತಿಹಾಸ ಏನು, ಅವರು ನಡೆದು ಬಂದ ದಾರಿ ಏನು, ಇವೆಲ್ಲವೂ ಕೂಡ ತೆರೆದ ಪುಸ್ತಕವಾಗಿದೆ. ನಾನು ಮಾದೇವಪ್ಪನವ್ರು ಮಾತನಾಡ್ತಾ ಇದ್ವಿ, ಈ ಅಂಬೇಡ್ಕರ್ ಅವರು ಏನಾದ್ರು ಇವತ್ತು ಇನ್ನೊಂದು 10-15 ವರ್ಷಗಳ ಕಾಲ ಜೀವಿಸಿದ್ರೆ ದೇಶದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಿದೆ ಎಲ್ಲಕ್ಕೂ ಕೂಡ ಕಾರಣರಾಗ್ತಾ ಇದೆ. ಆದ್ರೆ ಒಂದು ಸತ್ಯ, ರಾಜಕಾರಣಿಗಳು ನಾವೆಲ್ಲ ಒಂದು ಕಡೆ ಕವಲು ದಾರಿಯಲ್ಲಿ ಸಾಗುವುದರ ಮುಖೇನ ಅವ್ರಿಗೆ ಆಘಾತವನ್ನ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಅವ್ರು ತೆಗೆದುಕೊಂಡಂತ ತೀರ್ಮಾನವನ್ನ ಅವತ್ತಿದ್ದ ಮಹಾನಾಯಕರುಗಳು ಅವರ ಮನಸ್ಸನ್ನ ಗೆದ್ದಿದ್ದೇ ಆಗಿದ್ರೆ ಅಂಬೇಡ್ಕರ್ ಅವರು ಇವತ್ತು ದೇವರಾಗಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ನಾವು, ಅದು ಇನ್ನೂ 100 ಪಟ್ಟು ಜಾಸ್ತಿ ಆಗ್ತಾ ಇತ್ತು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದು ನಾವು ಕೇವಲ ಅಂಬೇಡ್ಕರ್ ಅವ್ರಿಗಲ್ಲ, ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರಕ್ಕೆ ತನ್ನದೇ ಆದಂತಹ ಸಂವಿಧಾನ ಇದೆ, ಆ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ
ಒಂದೇ ಒಂದು ದೇಶ, ಅದು ಭಾರತ. ಆ ಭಾರತೀಯರಿಗೆ ಕೊಡ್ತಕ್ಕಂಥ ಕೊಡುಗೆ ಅಂಬೇಡ್ಕರ್ ಅವ್ರ ಕೊಡುಗೆ ಅವಿಸ್ಮರಣೀಯವಾದದ್ದು. ನಾವು ಪದೇ ಪದೇ ಮಾತನಾಡ್ತೀವಿ, ಅನೇಕ ಯೋಜನೆಗಳನ್ನು ತಂದಿದ್ದೀವಿ. ಆ ಯೋಜನೆಗಳ ಸಫಲತೆ ಏನು, ವಿಫಲತೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಅವರು ತೆಗೆದುಕೊಂಡಂತ ಅನೇಕ ತೀರ್ಮಾನಗಳಲ್ಲಿ, ಅವರು ತದನಂತರ ಬಂದಂತ ದಿನಗಳಲ್ಲಿ ನಾವು ಯಾವ ರೀತಿ ಅವರನ್ನ ಕಂಡಿದ್ದೀವಿ ಅನ್ನೋದು ಕೂಡ ಮುಖ್ಯವಾಗಿದೆ. ಆದರೆ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ, ಈ ದೇಶ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಚಿಂತನೆ, ಅವರ ಕಾನೂನು ಸಾಮಾನ್ಯನಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ಒಂದೇ ಒಂದು ಇರ್ತಕ್ಕಂಥದ್ದು. ಅಮೆರಿಕಕ್ಕೆ ಹೋದ್ರೆ ಕೆಲವರಿಗೆ ಮಾತ್ರ ಮತದಾನ ಮಾಡೋ ಹಕ್ಕಿರೋದು, ಬೇರೆ ಬೇರೆ ಕೆಲವು ರಾಷ್ಟ್ರಗಳಿಗೆ ಹೋದ್ರೆ ಕೆಲವ್ರಿಗೆ ಮಾತ್ರ ಮತದಾನದ ವ್ಯವಸ್ಥೆ ಇರೋದು. ಆದ್ರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕಿದೆ. ಅವನೆಷ್ಟೇ ಕೋಟ್ಯಾಧಿಪತಿ ಆಗಲಿ, ಸಾವಿರಾರು ಕೋಟಿ ಇದ್ರು ಕೂಡ ಅವನಿಗೂ ಕೂಡ ಇರೋದು ಒಂದೇ ಒಂದು ಓಟು ಅನ್ನೋದನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಪಂಚತೀರ್ಥಗಳನ್ನ ಏನೆಲ್ಲ ಅಭಿವೃದ್ಧಿಯನ್ನು ನಾವು ಮಾಡಿರ್ಬೋದು. ಯಾವುದೇ ಸರ್ಕಾರಗಳು ಬಂದಾಗ ತಮ್ಮದೇ ಆದಂಥ ಯೋಜನೆಗಳನ್ನು ಕೊಡಬಹುದು. ಈ ಎಲ್ಲಾ ಯೋಜನೆಗಳ ಜೊತೆಯಲ್ಲಿ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಧ್ವನಿ ಇಲ್ಲದ, ಆಸರೆ ಇಲ್ಲದ